ಇಲ್ಲಿ ನೀಲಿ ಬಸ್ ಇದೆ, ಇಲ್ಲಿ ಕೆಂಪು ಬಸ್ ಇದೆ. ಸೊ ನೀವು ಅಂದ್ಕೊಂಡಿರೋವಂಥ ವಿಚಾರಗಳು ಎಷ್ಟು ಸ್ಪೀಡಲ್ಲಿ ಬಂದು ನಿಮ್ಮನ್ನು ತಲುಪುತ್ತೆ. ಸೊ ನೀವು ಅಂದ್ಕೊಂಡಿರುವಂಥ ವಿಚಾರಗಳಾಗಿರಲಿ, ನೀವು ಅಂದ್ಕೊಂಡಿರುವಂಥ ಏನಾದರೂ ಅಂದ್ಕೊಳ್ಳಿರಿ, ಮದುವೆ, ಜಾಬ್, ಮನಿ, ಆಸ್ತಿ, ಕೋರ್ಟ್ ಕೇಸ್, ಪರ್ಸನ್, ಎಕ್ಸ್, ರಿಯೂನಿಯನ್, ಎಂಥದ್ದೇ ಆಗಿರಲಿ, ನೀವು ಅಂದ್ಕೊಂಡಿರುವಂಥ ವಿಚಾರಗಳು ಯಾವಾಗ ಆಗತ್ತೆ, ವಾಟ್ ಈಸ್ ಯುವರ್ ಡಿವೈನ್ ಟೈಮಿಂಗ್, ವೆನ್ ಈಸ್ ಯುವರ್ ಡಿವೈನ್ ಟೈಮಿಂಗ್ ನೋಡೋಣ. ಸೊ 1200 ಏನೋ ಕೇಳಿಸ್ತಾ ಇದೆ ಇಲ್ಲಿ, ಏನು ಅಂತ ಗೊತ್ತಿಲ್ಲ. ಸೊ ಎಸ್, ಇದು ಮೊದಲನೇದು, ಇದು ಎರಡನೇದು, ಎರಡು ಕೂಡ ಬೇಕಾದರೆ ನೋಡಿ, ನಥಿಂಗ್ ಟು ವರಿ, ಟೇಕ್ ಯುವರ್ ಓನ್ ಟೈಮ್. ಬನ್ನಿ, ಮೊದಲನೇದು ನೀವು ಅಂದ್ಕೊಂಡಿರೋಂಥ ಕೆಲಸ ಯಾವಾಗ ಆಗತ್ತೆ, ಎಷ್ಟು ದಿವಸದಲ್ಲಿ ಆಗತ್ತೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ, ಸ್ಪ್ರಿಂಗ್ ಸೀಸನಲ್ಲಿ ಆಗಬಹುದು. ಸ್ಪ್ರಿಂಗ್ ಅಂದರೆ ಆಷಾಢ ಅಲ್ಲ. ವಾಕ್ ಅವೇ ಫ್ರಮ್ ವಾಟ್ ಎವರ್ ಈಸ್ ಹೋಲ್ಡಿಂಗ್ ಯು ಬ್ಯಾಕ್ ಆ್ಯಂಡ್ ದೆನ್ ದ ಇವೆಂಟ್ ವಿಲ್ ಹ್ಯಾಪನ್. ದ ಫೂಲ್ ಕಾರ್ಡ್ ಹೇಳ್ತಾ ಇದೆ ಇಲ್ಲಿ. ಇಂಟ್ರೆಸ್ಟಿಂಗ್. ಇಲ್ಲಿ ನೀವು ಅಂದ್ಕೊಂಡಿರೋ ಅಂಥ ವಿಚಾರಕ್ಕೆ ಏನು ಅಡ್ಡಿ ಅಂದರೆ ನೀವೇ ಅಡ್ಡಿ, ನಿಮ್ಮ ನಂಬಿಕೆಯೇ ಅಡ್ಡಿ. ನೀವೇನು ಅಂದ್ಕೊಂಡಿದ್ದೀರಾ ಅಥವಾ ಏನು ನಿಮ್ಮನ್ನು ಹಿಡಿದಿಟ್ಟಿದೆ ಅದರಿಂದ ಹೊರಗೆ ಬನ್ನಿ. ಅದರಿಂದ ಹೊರಗೆ ಬಂತು ಒಂಚೂರು ಯೋಚನೆ ಮಾಡಿ, ಖಂಡಿತ ನೀವು ಅಂದ್ಕೊಂಡಿದ್ದು ಇಮಿಡಿಯೇಟ್ ಹೀಗಾಗೋಗ್ಬಿಡುತ್ತೆ. ಸೊ ಚುಟ್ಕೆ ಹೊಡೆಯೋದ್ರೊಳಗೆ ನಿಮ್ಮ ಕೆಲಸ ಆಗೋಗುತ್ತೆ. ನೀವು ಅಂದ್ಕೊಂಡಿರೋದು ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸ ಕಾರ್ಯ ಆಗದೇ ಇರೋದಕ್ಕೆ ಕಾರಣ ನೀವು ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ, ಇಮಿಡಿಯೇಟ್ ನಿಮ್ಮ ಕೆಲಸಗಳು ಆಗತ್ತೆ. ನೋ ಟೈಮಿಂಗ್ ಇಂಡಿಕೇಟೆಡ್ ಬಟ್ ಥಿಂಗ್ಸ್ ವಿಲ್ ಬಿ ಇನ್ ಯುವರ್ ಫೇವರ್. ಸೊ ಇಲ್ಲ ಫಾರ್ಚೂನ್ ಇದೆ ಇಲ್ಲಿ, ನಿಮ್ಮ ಅದೃಷ್ಟದ ಆಟ ನಡೀತಾ ಇದೆ ಇಲ್ಲಿ. ಯಾವ ಕ್ಷಣದಲ್ಲಿ ಬೇಕಾದರೂ ಆಗ್ಬೋದು ನೀವು ಅಂದ್ಕೊಂಡಿರುವಂಥ ಕೆಲಸ. ನನಗೆ ಇದು ಸರ್ಪ್ರೈಸಿಂಗ್ ಆಗಿದೆ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಎರಡು ಕಾರ್ಡನ್ನ. ಈ ಕಾರ್ಡ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಈ ಕಾರ್ಡ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಯಾವುದೇ ಸಮಯದ ಮಿತಿ ಇಲ್ಲ, ಯಾವಾಗ ಬೇಕಾದರೂ ಆಗಬಹುದು. ಒಂದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಟೈಮು ನಿಮ್ಮ ಫೇವರಲ್ಲಿ ಇದೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಮಯ ಇದೆ. ಹಾಗಾಗಿ ಈ ಸಮಯನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸ್ಕೊಳ್ಳಿ, ಬಳಸ್ಕೊಳ್ಳಿ. ಬಂದಿರೋ ಅವಕಾಶನ, ಬಂದಿರೋ ಸಮಯನ ಕೈ ಜಾರಿ ಬಿಡೋಕ್ಕೆ ಹೋಗಬೇಡಿ, ಕೈ ಜಾರಲಿಕ್ಕೆ ಬಿಡಬೇಡಿ. ಈ ಅವಕಾಶನ, ಈ ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಇಟ್ ಈಸ್ ಏನಿದು ಅನ್ನೋನೇಬಲ್ ಆಫ್ ಆ್ಯಂಡ್ ಸಡನ್ ಅಂತ ಇದೆ. ದಟ್ ಆಗಲೇ ಹೇಳ್ದಂಗೆ ಯಾವಾಗ ಬೇಕಾದರೂ ಆಗಬಹುದು, ಒಂದು ದಿವಸದಲ್ಲಿ ಆಗಬಹುದು, ಇವತ್ತೇ ಆಗೋಗ್ಬಹುದು. ಈ ರೀಡಿಂಗ್ ಟೈಮ್ಲೆಸ್ ಇದೆ, ನೀವು ಯಾವಾಗ ನೋಡ್ತೀರೋ ಅವತ್ತೇ ಆಗ್ಬೋದು, ಒಂದು ವಾರದಲ್ಲಿ ಆಗ್ಬೋದು, ಒಂದು ತಿಂಗಳಲ್ಲಿ ಆಗ್ಬೋದು, ಇಮಿಡಿಯೇಟ್ ಆಗೋಗಬಹುದು. ಸೊ ಈ ಥರ ಈ ರೀಡಿಂಗ್ ನೋಡೋ ಅಷ್ಟರಲ್ಲಿ ಆಗೇ ಬಿಟ್ಟಿರಬಹುದು. ಈ ಥರ ಎನರ್ಜಿ ಇದೆ ಇಲ್ಲಿ, ಯಾವಾಗ ಬೇಕಾದರೂ ಸಡನ್ನಾಗಿ ಆಗಬಹುದು. ಸೊ ಆದರೂ ಏನಾದರೂ ಒಂದು ಬೇಕೇ ಬೇಕು ಟೈಮಿಂಗ್ ಅಂತ ಕೇಳೋದಾದರೆ, ಇನ್ ಬಿಟ್ವೀನ್ 21 ಆಗಸ್ಟಿಂದ 22 ಸೆಪ್ಟೆಂಬರ್ ಒಳಗೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ 21 ಆಗಸ್ಟಿಂದ 22 ಸೆಪ್ಟೆಂಬರ್ ಒಳಗೆ ಆಗತ್ತೆ ವಿಂಟರಲ್ಲಿ ಅನ್ನುವಂಥದ್ದು ಇದೆ ಇಲ್ಲಿ. ಒಂದೇ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಮಾತ್ರ ಆಗತ್ತೆ, ಇದು ನಿಮ್ಮ ಕೈಯಿಂದ ಆಗತ್ತೆ. ನಿಮಗೊಂದು ಗುರುವಿನ ಮಾರ್ಗದರ್ಶನದ ಅಗತ್ಯ ಇದೆ, ಆ ಗುರುಗಳ ಆಶೀರ್ವಾದದಿಂದ ನಿಮಗೆ ಆಗತ್ತೆ ಅನ್ನುವಂಥದ್ದು ಇದೆ. ಇನ್ನು ಕೆಲವ್ರಿಗೆ ಮೇಯಿಂದ ಜೂನ್ ಒಳಗೆ ಸ್ಪ್ರಿಂಗ್ ಸೀಸನಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಪ್ರಯತ್ನದಿಂದ ಈ ಕೆಲಸ ಆಗತ್ತೆ. ನೀವು ಅಥವಾ ನಿಮ್ಮ ಲವ್ವರ್ ಪ್ರಯತ್ನ ಪಟ್ಟರೆ ಈ ಕೆಲಸ ಆದಷ್ಟು ಬೇಗ ಆಗತ್ತೆ ಅಂತ ಇದೆ. ಸೊ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಮಸ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ನೋಡೋಣ. ಮಕ್ಕಳಾಗಿದ್ರೇ ಚೆನ್ನಾಗಿತ್ತು ಅಲ್ವಾ, ದೊಡ್ಡವರಾಗಬಾರ್ದಾಗಿತ್ತು. ಆಗಿ ಬಿಡು ಮಗು, ಆಗಿ ಬಿಡು ನೀ ದೊಡ್ಡವರಾದಂತೆ.
ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಯಾವ ಸಮಯದಲ್ಲಿ ಆಗಬಹುದು, ಯಾವಾಗ ಆಗಬಹುದು, ಇದನ್ನು ತಿಳ್ಕೊಳ್ಳೋಣ. ನೋ ಟೈಮ್ ಲಿಮಿಟು. ಇದು ಟೈಮ್ಲೆಸ್ ರೀಡಿಂಗ್ ಇದೆ, ಇದು ಜನರಲ್ ರೀಡಿಂಗ್ ಇದೆ. ಸೊ ನಿಮ್ಗೆ ಯಾರಿಗಾದರೂ ನನ್ನ ಹತ್ರ ಇರೋ ಕಾರ್ಡ್ಸಲ್ಲಿ ಅದೇ ಕಾರ್ಡಲ್ಲಿ ರೀಡಿಂಗ್ ಕೇಳಬೇಕು ಅಂದರೆ ಅದು ಕೂಡ ಅವೈಲಬಲ್ ಇದೆ. ಯಾರೋ ಒಬ್ರು ಕೇಳಿದ್ರಿ ನನಗೆ ಒಂದೇ ಕಾರ್ಡ್, ಆ ಕಾರ್ಡಲ್ಲೇ ಮಾಡಿ ಅಂತ. ಸೊ ಎಸ್, ಆ ಥರ ಕೂಡ ಮಾಡುವುದು. ಸೊ ಯಾರೋ ಕೇಳ್ತಿದ್ದಾರೆ ಯಾಕೆ ಮಾಡಿಲ್ಲ ಅಂತ. ಬ್ಯುಸಿ, ಊರಿಗೆ ಹೋಗಿದೆ, ಹಾಗಾಗಿ ಮಾಡಲಿಲ್ಲ. ಸೊ ನೀವು ಅಂದ್ಕೊಂಡಿರುವಂಥ ಕೆಲಸ ಯಾವಾಗ ಆಗಬಹುದು ಅಂದರೆ ನೋ ಟೈಮಿಂಗ್ ಇಂಡಿಕೇಟೆಡ್, ಬಟ್ ಚೇಂಜ್ ವಿಲ್ ಬಿ ಪರ್ಮನೆಂಟ್ ಆ್ಯಂಡ್ ಓಕೆ. ಜಡ್ಜ್ಮೆಂಟ್, ಏನೋ ಒಂದು ಇಂಪಾರ್ಟೆಂಟ್ ವಿಚಾರ ನಿಮ್ಮ ಜೀವನದಲ್ಲಿ ನಡೆಯೋದ್ರಲ್ಲಿ ಇದೆ. ಯಾವುದೂ ಪರ್ಮನೆಂಟ್ ಅಲ್ಲ. ಟೈಮ್ ಇಲ್ಲ ಇಲ್ಲಿ, ಟೈಮಿಗೆ ಟೈಮ್ ಇಲ್ಲ ಇಲ್ಲಿ. ಚೇಂಜ್ ಆಗ್ತಾ ಇದೆ. ಏನೋ ಒಂದು ಪರ್ಮನೆಂಟ್ ಚೇಂಜಿಂಗ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಪರ್ಮನೆಂಟ್ ಚೇಂಜಿಂಗ್ ವಿತಿನ್ ಎ ವೀಕಲ್ಲಿ ಆಗುತ್ತೆ ಅದು ಅನ್ನುವಂಥದ್ದು ಇದೆ. ಆಟಮ್ ಹೇಳ್ತಾ ಇದೆ. ಇನ್ನು ಕೆಲವು ಸಟರ್ಡೆ ಒಳಗೆ, ಕಮಿಂಗ್ ಸಟರ್ಡೆ ಸಮ್ಮರ್ ಅಂತ ಇದೆ. ಸೊ ಮುಂದಿನ ಸಟರ್ಡೆ ಒಳಗೆ ಆಗುತ್ತೆ ಅನ್ನುವಂಥದ್ದು ಇದೆ. ಇನ್ನು ಕೆಲವರಿಗೆ ವಿತಿನ್ 3 ವೀಕ್ಸ್, ಇನ್ನು 3 ವಾರಗಳ ಒಳಗೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಇಟ್ ಮೇ ಬಿ ಡ್ಯೂರಿಂಗ್ ನೈಟ್ ಟೈಮ್, ಫುಲ್ ಮೂನ್, ನ್ಯೂ ಮೂನ್. ಸೊ ಈ ಹುಣ್ಣಿಮೆಯಲ್ಲಿ ಕೆಲವ್ರಿಗಾಗುತ್ತೆ, ಕೆಲವ್ರಿಗೆ ಈ ಅಮಾವಾಸ್ಯೆ ಒಳಗೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಡಿಸೆಂಬರ್ ಮಂತ್ ಒಳಗೆ ಕೆಲವ್ರಿಗೆ ಆಗತ್ತೆ, ವಿತಿನ್ ಎ ಮಂತ್ ಅಂತ ಕೂಡ ಇದೆ. ಓಕೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮದೇ ಅಭಿಮಾನಿ ಕಮಲಾಕ್ಷಿ. ಸಿಗುವೆ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಎಂಜಾಯ್.